ನಮಸ್ತೆ ಎಲ್ಲರಿಗೂ. ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋ ಯಾಕೆ ಮಾಡ್ತೇನೆ ಅಂತ ಹೇಳಿದರೆ, ನನಗೆ ಯೂಟ್ಯೂಬಿಂದು ಫಸ್ಟ್ ಪೇಮೆಂಟ್ ಬಂದಿದೆ. ನನಗೆ ಈ ಪೇಮೆಂಟ್ ಬರಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೂ ನನ್ನ ವ್ಯೂವರ್ಸ್ಗಳೇ ಕಾರಣ. ಅದಕ್ಕೆಲ್ಲ ನಿಮಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾನು ಯೂಟ್ಯೂಬ್ ಮಾಡಬೇಕು ಅಂತ ಕನಸಲ್ಲೂ ಆಲೋಚನೆ ಮಾಡಿರಲಿಲ್ಲ. ನಾನು ಯೂಟ್ಯೂಬ್ ಹೇಗೆ ಮಾಡಿದೆ ಅಂತ ನಿಮ್ಮ ಹತ್ರ ಹೇಳ್ತೇನೆ ಇವತ್ತು. ಸುಮಾರು 2-3 ವರ್ಷದ ಹಿಂದೆ ನಮ್ಮ ಕುಟುಂಬದ್ದು ಧಾರವಾಡ ಮನೆ, ಅಂದರೆ ಅದು ಬಾಯಾರಲ್ಲಿ ಉಂಟು. ಸುವರ್ಣ ಕುಟುಂಬಸ್ಥರ ಮೂಲಸ್ಥಾನ ದೊಡ್ಡ ಮನೆ ಸುನ್ನಾಡ ಅಂತ. ಅಲ್ಲಿ ವಾರ್ಷಿಕ ನೇಮೋತ್ಸವ ನಡೀತದೆ. ಅದು 2 ದಿವಸ 3 ದಿವಸ ಎಲ್ಲ ನಡೀತದೆ. ಅದರಲ್ಲಿ ಕೊರಗಜ್ಜಂದು ಕೋಲ ನಡೆಯುವಾಗ ನಾನು ವಿಡಿಯೋ ಕ್ಲಿಪ್ಪು ಮಾಡಿದ್ದೆ. ಆ ವಿಡಿಯೋ ಕ್ಲಿಪ್ಪಲ್ಲಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು, ಅದು 1 ನಿಮಿಷದ್ದು ಶಾರ್ಟ್ಸ್ ಅಂತ ಹಾಕ್ತಾರೆ, ಹಾಗೆ ಅದರಲ್ಲಿ ಒಂದು ಕ್ಲಿಪ್ ಹಾಕಿದ್ದೆ. ಆಶ್ಚರ್ಯ ಅಂದರೆ ಅದು ಸ್ವಲ್ಪ ದಿವಸ ನೋಡುವಾಗ 1K ವ್ಯೂಸ್ ಆಗಿತ್ತು. ಆಗ ನನಗೆ ಆಯಿತು, ಯಾಕೆ ಇದಕ್ಕೆ ವಿಡಿಯೋ ಹಾಕಬಾರ್ದು ಅಂತ. ಆದರೆ ನನಗೆ ಇದು ಮಾತಾಡಿ ಎಲ್ಲ ಹಾಕಬೇಕು ಅಂತಿದ್ರೆ ಒಂಥರ ಆಗ್ತಾಯಿತ್ತು, ಎಂತ ಮಾಡೋದು ಅಂತ. ಆಮೇಲೆ ನನ್ನ ಗಂಡ ವಿಡಿಯೋಗ್ರಾಫರು, ಹಾಗೆ ಅವರು ವಿಡಿಯೋಗೆ ಹೋಗ್ತಾ ಇದ್ರಲ್ಲ, ಹಾಗೆ ಅದರಲ್ಲಿ ಒಂದು ಸಣ್ಣ ಸಣ್ಣ ಕ್ಲಿಪ್ಸ್, ಜಾತ್ರೆಯದ್ದು ನೇಮೋತ್ಸವದ್ದು ಏನಾದರೂ ಇದ್ದರೆ ಒಂದು ಸಣ್ಣ ಸಣ್ಣ ಕ್ಲಿಪ್ಸನ್ನು ಹಾಕ್ತಾ ಇದ್ದೆ. ಅದು ಒಳ್ಳೆ ವ್ಯೂಸು ಬಂತು. ಅದರಲ್ಲಿ ಒಂದು ನಾಗದರ್ಶನದ್ದು ಒಂದು ವಿಡಿಯೋ ಹಾಕಿದ್ದೆ, ಅದು ತುಂಬ ವ್ಯೂಸ್ ಹೋಯಿತು. ಅದರಲ್ಲಿ ನನಗೆ ಸಬ್ಸ್ಕ್ರೈಬರ್ಸು ತುಂಬ ಆದರು, ಮತ್ತು ಅದು ವ್ಯೂಸು ಕೂಡ ಹೋಗಿದೆ. ಅದು ಈಗ 440K ಏನೋ ವ್ಯೂಸು ಹೋಗಿದೆ. ಹಾಗೆ ನನಗೆ ಹಾಗೆ ಆಗುವಾಗ ಅದರನ್ನು ಯೂಟ್ಯೂಬಿಂದ ಒಂದು ಮೆಸೇಜ್ ಬಂತು, ನಿಮ್ಮ ಚಾನೆಲ್ಗೆ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು ಅಂತ. ಆಗ ನನಗೆ ಆಯಿತು, ಯಾಕೆ ನಾನು ವಿಡಿಯೋ ಮಾಡಿ ಹಾಕಬಾರ್ದು, ಮಾತಾಡಿ ಹಾಕಬಾರ್ದು. ನಮಗೆ ಹೇಗೂ ಸ್ಟುಡಿಯೋ ಉಂಟು, ಅದರಲ್ಲಿ ಆನ್ಲೈನ್ ವರ್ಕ್, RTC ತೆಗೆದು ಕೊಡ್ತೇವೆ, ಮತ್ತು ಮದುವೆದು ರಿಜಿಸ್ಟ್ರೇಷನ್ ಮಾಡ್ತೇವೆ, ಮತ್ತು ಜೆರಾಕ್ಸ್ ಉಂಟು ಈ ಶಾಪಲ್ಲಿ, ಎಲ್ಲ ಆನ್ಲೈನ್ ಸೇವೆ ಎಲ್ಲ ಮಾಡ್ತೇವೆ, ಎಲ್ಲ ಥರದ್ದು. ಅದನ್ನೆಲ್ಲ ಮಾಡಿ ಹಾಕಬಾರ್ದು. ಮತ್ತು ನನಗೆ ಹಾಡೋದು ಅಂದರೆ ತುಂಬ ಇಷ್ಟ, ಹಾಡ್ಬೋದು ಕೂಡ ಅಂತ ಮತ್ತೆ ನಾನು ಒಂದೊಂದೇ ವಿಡಿಯೋ ಹಾಕಲಿಕ್ಕೆ ಶುರು ಮಾಡಿದ್ದೆ. ಆದರೆ ಒಂದು ವಿಶೇಷ ಅಂದರೆ ಕೊರಗಜ್ಜಂದು ಎಷ್ಟು ಪವಾಡ ನೋಡಿ. ನಾನು ಒಂದು ಸಣ್ಣ ಕ್ಲಿಪ್ ಹಾಕಿದ ನನ್ನ ಯೂಟ್ಯೂಬ್ ಚಾನಲನ್ನು ಆ ಕೊರಗಜ್ಜನೇ ಎದ್ದು ನಿಲ್ಲಿಸಿದ್ದು ಅಂತ ಹೇಳಬೇಕಷ್ಟೇ. ಅದಕ್ಕೋಸ್ಕರ ನಾನು ಕೊರಗಜ್ಜನ ಯಾವಾಗಲೂ ಕೈ ಮುಗಿತಾ ಇರ್ತೇನೆ. ನಾನು ಫಸ್ಟಿಗೆ ಹಾಕಿದ ವಿಡಿಯೋ ಕ್ಲಿಪ್ಪನ್ನು ನಾನು ಈ ವಿಡಿಯೋದ ಕೊನೆಗೆ ಹಾಕ್ತೇನೆ, ಅದನ್ನು ನೋಡಿ ನೀವು. ಆಮೇಲೆ ನಾನು ಬೇರೆ ಎಲ್ಲಿಯೋ ಇವರೊಂದು ಕೊರಗಜ್ಜನ ಕೋಲದ್ದು ವಿಡಿಯೋ ಮಾಡಿದ್ದಾರೆ, ಅದನ್ನು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಆದರೆ ನಾನು ಫಸ್ಟಿಗೆ ಮಾಡಿದ್ದು ನಮ್ಮ ಧಾರವಾಡ ಮನೆಯಲ್ಲಿ ಆದ ಕೊರಗಜ್ಜನ ಕೋಲದ್ದು ಸಣ್ಣ ಶಾರ್ಟ್ಸ್ ವಿಡಿಯೋವನ್ನು ಹಾಕಿದ್ದೆ. ಅದಿಷ್ಟು 1 ನಿಮಿಷವೇನಿತ್ತು. ಅದು ನನ್ನ ಹತ್ರ ಈಗಲೂ ಇದೆ, ನನ್ನ ಕಂಪ್ಯೂಟರಲ್ಲಿ ಸೇವ್ ಮಾಡಿಟ್ಟಿದ್ದೆ. ಹಾಗೆ ಅದನ್ನು ಈ ವಿಡಿಯೋದ ಕೊನೆಗೆ ನಾನು ಹಾಕ್ತೇನೆ, ಅದನ್ನು ನೋಡಿ. ಆಮೇಲೆ ನಾನು ಒಂದೊಂದೇ ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅದರಲ್ಲಿ ವ್ಯೂಸ್ ಬರ್ತಾಯಿತ್ತು, ಸಬ್ಸ್ಕ್ರೈಬರ್ಸ್ಗಳು ಬರ್ತಾಯಿತ್ತು. ಈಗ ನನ್ನ ಚಾನೆಲಲ್ಲಿ 4170 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮತ್ತು 125 ವಿಡಿಯೋ ಮಾಡಿದ್ದೇನೆ. ಆದರೆ ನನಗೆ ಇನ್ನೂ ತುಂಬ ಒಳ್ಳೆ ವಿಷಯಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಆಸೆ ಉಂಟು. ನನಗೆ ಹಾಡೋದು ಅಂದರೆ ತುಂಬ ಇಷ್ಟ. ಮ್ಯೂಸಿಕ್ ಹಾಕಿ ಹಾಡು ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ನಮಗೆ ಅಪ್ಲೋಡ್ ಮಾಡಲಿಕ್ಕಾಗ್ತದೆ, ಆದರೆ ನಮಗೆ ಅದರಲ್ಲಿ ಮಾನಿಟೈಸೇಷನ್ ಆಗೋದಿಲ್ಲ. ಅಂದರೆ ಅದರಲ್ಲಿ ವ್ಯೂಸ್ ಬರ್ತದೆ, ನಮಗೇನು ಅಮೌಂಟ್ ಬರೋದಿಲ್ಲ ಅದರಿಂದ, ಮತ್ತು ಅದು ನಮಗೆ ಕಾಪಿರೈಟ್ ಬರ್ತದೆ. ಅದಕ್ಕೋಸ್ಕರ ಮ್ಯೂಸಿಕ್ ಹಾಕ್ಲಿಕ್ಕೆ ಗೊತ್ತಿಲ್ಲ, ಹೀಗೆ ಹಾಡಿ ಹಾಕಬೇಕಷ್ಟೇ. ಮತ್ತು ನಾನು ಇನ್ನು ಮುಂದೆ ಕೂಡ ನನಗೆ ಗೊತ್ತಿರುವ ವಿಷಯದ ಬಗ್ಗೆ, ಅಂದರೆ ಆನ್ಲೈನ್ ಸೇವೆ ಇದ್ದಾಗಲಿ, ನಮ್ಮ ಮನೆಯಲ್ಲಿ ಏನಾದರೂ ರೆಸಿಪೀಸ್ ಮಾಡಿದರೆ, ಮತ್ತು
ನಮಗೆಲ್ಲ ನಮ್ಮ ಹಳ್ಳಿಯಲ್ಲಿ ಹಳ್ಳಿ ಮದ್ದೆಲ್ಲ ಜಾಸ್ತಿ, ಅದರದ್ದು ಏನಾದರೂ ಗೊತ್ತಿದ್ರೆ ಎಲ್ಲ ವಿಡಿಯೋ ಮಾಡಿ ಹಾಕ್ತೇನೆ. ಇದಕ್ಕಿಂತ ಮೊದಲು ನೀವು ನನಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಕೂಡ ಹಾಗೇ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ.